आप देख रहे हैं एफएम एक्सप्रेस न्यूज़। मैं आपके साथ मैनुद्दीन। आज हम मौजूद हैं बीजापुर के अंबेडकर सर्कल में, जहां पर देख सकते हैं कि यहां पर जोमेटो जो कर्मचारी हैं वो स्ट्राइक को यहां पर खड़े हैं। उनका ये कहना है कि जितना वो काम करते हैं उतना इनको पैसे नहीं मिलते, और आप देख सकते हैं कि ये दिन रात मेहनत करते हैं और आपको खाना पहुंचाते हैं। आपकी जो भी ज़रूरत है, ये ठंड देखते हैं ना धूप देखते हैं, आप तक पहुंचाते हैं, पर इनको जो काम कर रहे हैं उतना पैसा नहीं मिल रहा, इसीलिए स्ट्राइक कर रहे हैं। और हम ये विनती करते हैं जो जोमेटो कंपनी है, जो भी इनकी डिमांड्स हैं इनको माने, क्योंकि बहुत सारे लोग इनके भरोसे घर पे खाना नहीं बनाते और इनका वेट करते रहते हैं। पर इनका ये कहना है कि आज सुबह से कहीं पर जोमेटो सर्विस नहीं दी गई है। अभी ये कब तक बंद रहेगी ये भी देखना बाकी है, क्योंकि जब तक इनकी डिमांडों को नहीं सुनेगी इनकी कंपनी, जब तक ये सर्विस नहीं देंगे, ये भी इनका कहना है कि आने वाले दिनों में पब्लिक की डिमांड पर इनको जो इनकी डिमांड्स हैं उसको माना जाएगा, या इनके देखकर ऐसा ही देखा जाएगा। क्या नए वर्कर्स को कंपनी लेगी ये देखना अब बाकी है। अದೇ ನಾವು ಝೊಮ್ಯಾಟೊ ರೈಡರ್ ಅದೇವೆ ಸರ್, ಗಿಗ್ ವರ್ಕರ್ ಅದೇವೆ ನಾವು. ಈಗ ಹೆಂಗೆ ಆಲ್ರೆಡಿ ಸರ್ಕಾರ ಏನೈತಿ ಗಿಗ್ ವರ್ಕರ್ನ ಪರ್ಮನೆಂಟ್ ವರ್ಕರ್ ಮಾಡ್ಕೋಬೇಕಂತ ಐತಿ. ಅದು ನಮಗೂ ಲಾಗು ಆಗುತ್ತೆ, ನಮಗೂ ಮಾಡ್ಕೋಬೇಕು ಅವರು. ಮತ್ತೇನೈತಿ, ಮೊದಲೇನೋ ಅಮೌಂಟ್ ಕೊಡತ್ತಿದ್ರು, ಅಮೌಂಟ್ನ ಕಮ್ಮಿ ಆಗೈತೆ. ನಮಗೆ ಅಮೌಂಟ್ನ ಜಾಸ್ತಿ ಮಾಡಬೇಕು, ನಮಗೆ ಬೇಸ್ ಪೇ ಏನಿದೆ ಜಾಸ್ತಿ ಮಾಡಬೇಕು. ಏನು ಹೋದ ವರ್ಷ ಇತ್ತು ಖರ್ಚು, ನಮಗೆ ಖರ್ಚು ಜಾಸ್ತಿ ಆಯ್ತು ಹೊರತಾಗಿ ಖರ್ಚು ಕಮ್ಮಿ ಆಗಿಲ್ಲ. ಇವ್ರು ಕೊಡೋದು ನಾವು ದುಡಿಮೆ ಅಷ್ಟೇ ಐತಿ, ಖರ್ಚು ಜಾಸ್ತಿ ಆಗೈತೆ ನಮ್ದು. ಇವ್ರಿಗೆ ಅದೇ ಹೇಳೇವು ನಾವು. ಇವು ಆಲ್ರೆಡಿ ನಾವು ಮ್ಯಾನೇಜರ್ಗಾಯಿತು, ಕಂಪ್ನಿಗಾಯಿತು ಇಂಟಿಮೇಷನ್ ಕೊಟ್ಟೆವು. ಇಂಟಿಮೇಷನ್ ಕೊಟ್ಟರು ನಮಗೆ ಅವರು ಇನ್ನೂ ತನಕ ಜಾಸ್ತಿ ಮಾಡಿಲ್ಲ. ಅದ್ರ ಸಂಬಂಧ ನಾವು ಇವಾಗ ಸ್ಟ್ರೈಕ್ ಮಾಡತ್ತೇವೆ. ನಮಗೇನೈತಿ ಬೇಸ್ ಪೇರ್ ಜಾಸ್ತಿ ಆಗಬೇಕು, ಮತ್ತು ಕಿಲೋಮೀಟ್ರ್ ಮ್ಯಾಗ ಏನೈತಿ ಅದನ್ನ ಜಾಸ್ತಿ ಮಾಡಬೇಕು. ಈ ಕಿಲೋಮೀಟ್ರಿಗೆ ಅವರು 700 ರೂಪಾಯಿ ಸರ್, ನಮಗೇನೈತಿ 10 ರೂಪಾಯಿ ಆಗಬೇಕು. ಮೊದಲು 10 ರೂಪಾಯಿನೇ ಇತ್ತು ಸರ್, ಅದು ಈಗ 6 ತಿಂಗಳಿಂದ 10 ರೂಪಾಯಿನೇ ಇತ್ತು. ಆ 10 ರೂಪಾಯಿ ತೆಗೆದು ಕಾಸ್ಟ್ ಕಟಿಂಗ್ ಮಾಡೋಕ್ಕೆ ಸಂಬಂಧ 700 ರೂಪಾಯಿ ಮಾಡ್ಯಾರ. ಅದು ನಮಗೆ ಹೊರತು ಬಿದ್ದಿದೆ ಸರ್. ಈಗೇನೈತಿ ಪ್ರೆಷರ್ ಕಂಪ್ನಿಗಳಿಂದ ಪ್ರೆಷರ್ ಯಾರಿಗೂ ಹೋಗತ್ತಿಲ್ಲ, ಬರೀ ರೈಡರ್ಗೆ ಅಷ್ಟೇ ಪ್ರೆಷರ್ ಬರತ್ತದ ಸರ್ ಕಂಪ್ನಿಗಳಿಂದ. ಈ ಕಡೆ ರೆಸ್ಟೋರೆಂಟ್ವರೆಗೂ ಪ್ರೆಷರ್ ಹೋಗತ್ತಿಲ್ಲ, ಕಸ್ಟಮರ್ಗೂ ಪ್ರೆಷರ್ ಹೋಗಲ್ಲ. ಕಸ್ಟಮರ್ ಏನೇ ತಪ್ಪು ಮಾಡಿದ್ರು ರೈಡರ್ ಮ್ಯಾಗೆ, ರೆಸ್ಟೋರೆಂಟ್ ಏನೇ ತಪ್ಪು ಮಾಡಿದ್ರು ರೈಡರ್ ಮ್ಯಾಗೆ ಹೊಂಟೈತಿ. ಅದು ಏನೈತಿ ಆ ಪ್ರೆಷರ್ನ ಕಡಿಮೆ ಮಾಡಬೇಕು. ಅದು ಹೊರತಾಗಿ ರೈಡರ್ಗೆ ಏನೈತಿ ಅಮೌಂಟ್ ಜಾಸ್ತಿ ಆಗಬೇಕು. ಅವ್ರಿಗೆ ಹೇಳಿದ್ರೆ ಕಂಪ್ನಿಗೆ ಹೇಳಿದ್ರೆ ಕಂಪ್ನಿಯವರು ನಮ್ಮ ಮ್ಯಾನೇಜರ್ ಆಯಿತು, ಈ ಫುಡ್ ಮ್ಯಾನೇಜರ್ ಆಯಿತು, ಅವರು ಕಿವಾಗೂ ಹಾಕೊಳತ್ತಿಲ್ಲ. ಅವರು ನಿಷ್ಠವಾಗಿ ಹೇಳತ್ತಾರ, ನಮ್ಮ ಕೈಲಿ ಆಗಂಗಿಲ್ಲ, ನೀವು ಮಾಡಂಗಿದ್ರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು, ಹಿಂಗೆ ಮಾತಾಡತ್ತಾರೆ. ಆಲ್ ಓವರ್ ಕರ್ನಾಟಕ ನಡೆಯತ್ತೆ ಸರ್, ಆಲ್ ಓವರ್ ಇಂಡಿಯಾನು ನಡೆಯತ್ತದೆ ಸ್ಟ್ರೈಕ್. ಇದು ಎಲ್ಲ ಕಡೆಯೂ ನಡೆಯತ್ತದೆ. ಇಲ್ಲಿ ಬಿಜಾಪುರ ಒಂದೇ ಅಲ್ಲ ಸರ್, ಎಲ್ಲ ಕಡೆಯೂ ನಡೆಯತ್ತದೆ. ಗಿಗ್ ವರ್ಕರ್ ಅಂತ ಎಲ್ಲ ಕಡೆಯಿಂದ ಮಾಡೋದಿಲ್ಲ, ಬರಂಗಿಲ್ಲ ರೀ, ಯಾರಿಗೂ ಬರಂಗಿಲ್ಲ, ಆರ್ಡ್ರ್ ಬರಂಗಿಲ್ಲ. ಎಲ್ಲರಿಗೂ ಏನೈತಿ ID ಬಂದ್ ಮಾಡ್ಸೇವೆ ನಾವು ಮುಂಜಾನೆಯಿಂದನೇ. ನಾವು ಏನು ರೈಡರ್ ಇರ್ತದೆ ಎಲ್ಲರಿಗೂ ಬಂದ್ ಮಾಡ್ಸೇವೆ ಮುಂಜಾನೆ. ಏನು ಆಲ್ರೆಡಿ 1 ವಾರ ಆಯಿತು ನಾವು ಇಂಟಿಮೇಷನ್ ಎಲ್ಲ ರೈಡರ್ಗೂ ಕೊಟ್ಟೆವು. ನೀವು ಯಾರು ರೈಡರ್ಗಳು ಇವತ್ತು ಹೊಡೆಯಂಗಿಲ್ಲ, ಇವತ್ತು ಸ್ಟ್ರೈಕ್ ಐತಿ. ಆಲ್ರೆಡಿ ಎಲ್ಲರಿಗೂ ಬಂದಾಗೈತಿ. ಮುಂಜಾನೆ ಯಾವುದೂ ಆರ್ಡ್ರ್ಗಳು ಪಾಸ್ ಆಗಿಲ್ಲ, ಯಾರು ಆರ್ಡ್ರ್ ಹೊಡೆದಿಲ್ಲ, ಬಂದಾಗೈತಿ. ಇದು ಹಿಂಗೆ ಆಯ್ತು ಅಂದ್ರೆ ಹಿಂಗೆ ಕಂಟಿನ್ಯೂ ಹಾಕೋದು. ಕಂಪ್ನಿದವ್ರು ಏನು ಹೇಳತ್ತಾರ ಅಂದ್ರೆ ನಮ್ಮ ಕೈಲಿ ಆಗಲ್ಲ, ನಾವು ಇಷ್ಟೇ ಮಾಡೋರು, ನಿಮ್ದು ಏನು ಬೇಡಿಕೆ ಐತೆ ಅದು ನಮ್ಮ ಕೈಲಿ ಪೂರೈಸಕ್ಕೆ ಆಗಲ್ಲ ಅಂತ ಹೇಳತ್ತಾರ. ಉಲ್ಟಾ ನಮಗೆ ಮಾಡಿದ್ರೆ ಮಾಡ್ರಿಲ್ಲ ಹೋಗ್ಬಿಡ್ರಿ ಅಂತ ಹೇಳ್ತಾರೆ. ಕೆಲಸ ಬಿಟ್ಟು ಹೋಗ್ರಿ, ನಿಮ್ಮ ಇಷ್ಟ, ಅದು ಮಾಡ್ರಿ ಇಲ್ಲ ಬೇರೆಯವ್ರು ಬರ್ತಾರ ಅಂತ ಹೇಳ್ತಾರೆ ಅವರು. ಟೋಟಲ್ ಇಂಡಿಯಾನಾಗೆ ಒಂದು ಪಾರ್ಸಲ್ ಹೋಗಿಲ್ಲ ಮಾರ್ನಿಂಗ್. ಹೋಗಿಲ್ರಿ ಸರ್, ಇಂಟಿಮೇಷನ್ ಇರ್ಲಾರ್ದೇನೆ ಅವ್ರು ಹೋಗಿ ಕೊಟ್ಟು ಬಂದಾರ ಸರ್. ಅವ್ರಿಗೆ ಇಂಟಿಮೇಷನ್ ಸಿಕ್ಕಿಂದ ಅವರು ಸದ್ಯಕ್ಕೆ ಅದನ್ನ ಏನ್ ಮಾಡ್ಬಿಟ್ಟಾರೆ, ಆರ್ಡರ್ ಡೆಲಿವರಿ ಕೊಡೋದು ಅದನ್ನು ಬಂದ್ ಮಾಡ್ಯಾರ ಸರ್ ಅವ್ರು. ಆಲ್ರೆಡಿ ಬೆಳಗ್ಗೆ ನಮ್ಮ ಮ್ಯಾನೇಜರ್ ಬಂದ್ಮೇಲೆ ಅವ್ರಿಗೆ ನಮ್ಮ ಪ್ರಾಬ್ಲಮ್ಸು ಅವ್ರಿಗೆ ನಾವು ಹೇಳಿದ್ವಿ. ಅವ್ರು ಏನಂದ್ರು, ಮಾಡೋಗಿದ್ರೆ ಮಾಡ್ರಿ, ಇಲ್ಲ ಬಿಟ್ಟು ಹೋಗ್ಬಿಡ್ರಿ, ನಾವು ಟೆನ್ಷನ್ ತೊಗೊಳಲ್ಲ, ನಮ್ಗೆ ಸದ್ಯ ಪ್ರೆಸೆಂಟ್ ಆಗೋದಿಲ್ಲ. ಒಂದು ಏನು ಇನ್ನೊಂದು, ಅವ್ರಿಗೆ ಪ್ರತಿಯೊಂದು ಸಲ ಬಂದಾಗೂ ಅವ್ರ ಪ್ರಾಬ್ಲಮ್ನ ನಮ್ಗೆ ಹೇಳ್ತಾರೆ. ಸೊ ನಮ್ಮ ರೈಡರ್ಸ್ಗಳು ಏನು ಪ್ರಾಬ್ಲಮ್ ಅದಲ್ಲ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ತಯಾರಿಲ್ಲ ಅವರು. ಟೋಟಲ್ ಎಷ್ಟು ಜನ ಅದಾರೆ? ಟೋಟಲ್ 60, ಈ ಪ್ರೆಸೆಂಟ್ ಇರೋದು 60-70 ಜನ ಅದೇ. ಇಲ್ಲ 160 ಮೇಲೆ. ಅಲ್ಲಿ ಕೆಲವೊಬ್ರು ಹೆಂಗದ ರೀ, ಇಂಟಿಮೇಷನ್ ಯಾರಿಗಿಲ್ಲಲ್ಲ ಅವ್ರು ಮಾಡ್ಲಿಕ್ಕತ್ತಾರ ಅಷ್ಟೇ. ಉಳಿದವ್ರು ಏನದ ಎಲ್ಲರೂ ನಾವು ಮಾಡಾಕತ್ತಿದ್ದು 1-2 ಸಲುವಾಗಲ್ಲ, ಪ್ರತಿಯೊಬ್ಬ ರೈಡರ್ ಸಲುವಾಗಿ ಮಾಡ್ಲಿಕ್ಕತ್ತೀವಿ ನಾವು. ಕಾರ್ಮಿಕರದು ಅದು ಡೈಲಿ ಏನೋ ಕೊಡ್ತಾರಲ್ಲ, ಸ್ಯಾಟರ್ಡೇ ಸಂಡೇ ಏನು ಅಮೌಂಟ್ ಕೊಟ್ಟಿರ್ತಾರಲ್ರಿ, ಅದು ಅಮೌಂಟ್ ರೆಗ್ಯುಲರ್ ಇರೋದಿಲ್ಲ. ತೋರಿಸೋದೊಂದು ಆರ್ಡ್ರ್ ಇದ್ಮ್ಯಾಗ ತೋರಿಸೋದೊಂದು ಆರ್ಡ್ರ್ ತೋರಿಸ್ತಾರೆ. ಸೊ ಲಾಸ್ಟ್ ಕಸ್ಟಮರ್ ಡೆಲಿವರಿ ಆದ್ಮ್ಯಾಗ ಅಮೌಂಟ್ ಕಮ್ಮಿ ಬರ್ತದೆ, ಅದನ್ನು ಬಂದ್ ಮಾಡಿಸ್ಬೇಕು. ಪರ್ ಆರ್ಡ್ರ್ 10 ರೂಪಾಯಿ ಕೊಡ್ಬೇಕು. ಮೊದಲಿನಂಗೆ ಈಗ ಮೊದಲಿನಂತೂ ಏನೂ ಇಲ್ಲ. ಇವು ಪರ್ ಆರ್ಡ್ರ್ 10 ರೂಪಾಯಿ ಅಲ್ರಿ, ಪರ್ ಕಿಲೋಮೀಟ್ರ್ 10 ರೂಪಾಯಿ ಆಗ್ಬೇಕು ಸರ್. ಅದು ಪರ್ ಕಿಲೋಮೀಟ್ರಿಗೆ ನಮ್ದು ಏನೈತಿ ಲಿಮಿಟ್ ಐತಿ. 2 ಕಿಲೋಮೀಟರ್ಸ್ ತನಕ 25 ಅಂತ ಲಿಮಿಟ್ ಐತಿ. ಅದಾದ್ಮೇಲೆ ಅದು 10 ಕಿಲೋಮೀಟರ್. ಹೆಂಗೆ ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಹೋಗ್ತಲ್ಲ, ಹಂಗೆ ಅದು ಕಿಲೋಮೀಟ್ರಿಗೆ 10 ರೂಪಾಯಿ ಅಂತ ಐತಿ. ಬಿಜಾಪುರ ಸಿಟಿ ಕಮ್ಮಿ ಅದ ಫಸ್ಟಿಗೆ, ಈಗ ಕಮ್ಮಿ ಮಾಡ್ಯಾರ ಸರ್. ಈಗ ಅವ್ರ ಕಂಪ್ನಿ ಲಾಸ್ ಹೋಗಂಟದ ನಮಗೆ ಹೇಳತ್ತಾರ, ಕಾಸ್ಟ್ ಕಟಿಂಗ್ ಮಾಡ್ಕೊಳ್ಳೋ ಸರ್ ನಮ್ಮ ಕಡೆಯಿಂದ ತೆಗ್ದಾರ. ಅದು ನಾವು ತೆಗ್ದಿರತ್ತೆ ನಾವು ಕೇಳತ್ತೇವೆ. ನಮ್ಮ ಕಡೆಯಿಂದ ಮೊದಲಿಂದ 10 ರೂಪಾಯಿನೇ ಇತ್ತು ಸರ್. ಅದು ತಿಂಗಳ ನಿಮ್ಗೆ ಎಷ್ಟು ಸ್ಯಾಲ್ರಿ ಬರ್ತೈತೆ? ತಿಂಗಳ ನಮಗೊಂದು 30-32 ಬರ್ತೈತೆ ಸರ್, ಬರ್ತೈತಿ. ಅದರಿಂದ ಅದು ಈಗ ಕಮ್ಮಿ ಆಗೈತೆ ಸರ್. ಈಗ ನಮಗದು ತಿಂಗಳ ಈಗ ಅದೇ ಈ 3 ತಿಂಗಳಿಂದ ನಮಗದು 20-25 ತನಕ ಬಂದ್ಬಿಟ್ಟಿದೆ ಸರ್. ಈಗ ನಮ್ದು ಹೋದ ವರ್ಷ ಏನಿತ್ತು ಆ ಅರ್ನಿಂಗು ನಮ್ಗೆ ಆಗತ್ತಿಲ್ಲ. ನಮ್ದು ಹೆಂಗೆ ಎಕ್ಸ್ಪೆನ್ಷನ್ ಜಾಸ್ತಿ ಆಗ್ತಾ ಹೋಗ್ತಾ ಕಮ್ಮಿನೂ ಆಗಂಗಿಲ್ಲ ರೀ.
ದುಡಿಮೆ ಕಡಿಮೆ ಆದರೆ ಎಕ್ಸ್ಪೆನ್ಸಿಗೆ ಹೆಂಗೆ ಬೇರೆ ಮಾಡೋದು ನಾವು? 23,000 ನಿಮಗೆ ಬರ್ತಿದಿಲ್ಲ ತಿಂಗಳಿಗೆ. ಹಾಂ ಸರ್. ನಿಮ್ಮದು ಎಷ್ಟು ಪೆಟ್ರೋಲ್ ಡೀಸೆಲ್ ಇದು? ಅದ್ರಾಗ ತೆಗೆದು ನಾವು ಒಂದು 10,000 to 12,000 ಉಳಿಸ್ಬೋದು, ಉಳಿಸ್ತೇವೆ. 20,000 to 10,000 ಉಳಿತೇವೆ. ಈಗ ನೀವು ಡ್ಯೂಟಿ ಟೈಮಿಂಗ್ ಏನಾಗ್ತಿದೆ ಸರ್? ಡ್ಯೂಟಿ ಟೈಮ್ ನಮ್ದು ಇರ್ತದೆ ಸರ್, ನಮಗೆ ಡಿಪೆಂಡ್ ಆಗಿರ್ತದೆ ಅದು. 12 hours ಮಾಡಿರಿ, 13 hours ಮಾಡಿರಿ, 10 hours ಮಾಡಿರಿ, ಆ ಟೈಮಿಂಗ್ ಮ್ಯಾಗ ಇರ್ತದೆ ಅದು. ನೀವು ಹೆಂಗೆ ಟೈಮಿಂಗ್ ಕೊಡ್ತಿರಲ್ಲ ಹಂಗೆ ಜಾಸ್ತಿ ಆಗ್ಬೇಕು, ಆಗ್ತದೆ. ಆ ಅರ್ನಿಂಗ್ ಇವಾಗ ಒಂದು 6 months ಆಗತ್ತಿಲ್ಲ. ನಾವು ಅದನ್ನ ಮ್ಯಾನೇಜರ್ ಕಂಪ್ಲೇಂಟ್ ಭಾಳ ದಿವಸ ಮಾಡ್ಯಾವ, ಭಾಳ ಸಲ ಮಾಡ್ಯಾವ ಸರ್. ಹಿಂಗೆ ಆಗತ್ತೈತಿ, ಇದು ಹಿಂಗೆ ಯಾಕೆ ಆಗೈತಿ ಅಂತ ಕೇಳಿದ್ರೆ ಅವ್ರು ಏನು ಸರಿಯಾಗಿ ಉತ್ತರನೂ ಕೊಡತ್ತಿಲ್ಲ. ನೀವು ಮಾಡೋದ್ರ ಮಾಡಿರಿ, ಇಲ್ಲ ಬಿಡ್ರಿ. ಅದು ಹಾಗೂ ನಿನ್ನೆ ಅವರು ಖಂಡಿತವಾಗಿ ಹೇಳ್ಯಾರ, ನೀವು ಸ್ಟ್ರೈಕ್ ಮಾಡಿದ್ರೆ ಮಾಡಿರಿ, ನಿಮ್ಮ ಐಡಿಗಳು ಟರ್ಮಿನೇಟ್ ಆಗ್ತದೆ, ನಮ್ಮ ಮೇಲೆ ಪ್ರೆಷರ್ ಹಾಕತ್ತದ ಸರ್, ಧಮಕಿ ಕೊಡತ್ತಾರ. ಅದು ಬೇಕಾದ್ರೆ ನಿಮ್ಗೆ ತೋರಿಸ್ತೇವೆ, ನಿಮ್ಮ ಇಚ್ಛೆಯಾಗಿ ನಿಮ್ಮ ರೆಸಿಗ್ನೇಷನ್ ಲೆಟರ್ ಕಳಿಸಿರಿ, ಅದು ಫಿಲ್ ಮಾಡಿ ಕಳಿಸ್ರಿ ಅಂತಾರೆ ಸರ್. ಇದು ಹೆಂಗೆ? ನಾವು ಆಲ್ರೆಡಿ ನಾವು ಕಂಪ್ನಿ ಅಪಾಯಿಂಟ್ಮೆಂಟ್ ಅಂತ ಅಲ್ಲ ರೆಸಿಗ್ನೇಷನ್ ಕೊಡೋಕೆ, ಇವ್ರು ಹೆಂಗೆ ಕೇಳ್ತಾರೆ ರೆಸಿಗ್ನೇಷನ್ ನಂಬಲ್ಲಿ? ಕಂಪ್ನಿ ಒಂದು ಮಾಡಿ ಧ್ವನಿ ಎತ್ತೇ ಒಂದ್ಮ್ಯಾಗ ಏನು ಇರಂಗಿಲ್ಲ ಸರ್ ಇದ್ರಾಗ. ಅಪಾಯಿಂಟ್ಮೆಂಟ್ ಲೆಟರ್ ಅಂತ ಏನೂ ಬರಂಗಿಲ್ಲ ಸರ್ ಇದ್ರಾಗ. ಇದು ನಾವು ಕೆಲಸ ಮಾಡೋಕೆ 4-5 ವರ್ಷ ಆಯ್ತು ಸರ್. ನಾವು 8 ವರ್ಷ ಆಯ್ತು. ಹಾಂ ಸರ್. ಕ್ವಾಲಿಫಿಕೇಷನ್ ನಂದು ಡಿಗ್ರಿ ತನಕ ಆಗಿದೆ ಸರ್. ಇಲ್ಲ ಬೇರೆ ನೌಕರಿ ಸಿಕ್ಕರೆ ನಮ್ಮ ಪ್ರೆಷರ್ ಇರ್ತದೆ ಸರ್. ಆ ನೌಕರಿ ಇಲ್ಲ, ಇದು ನಮ್ಮ ಪ್ರೆಷರ್ ಒಂದು ಸ್ವಲ್ಪ ಲೈಟ್ ಆಗಿರ್ತದೆ. ನಮ್ಮ ಟೈಮಿಂಗ್ ನಾವು ಮಾಡ್ಕೋಬೋದತ್ತೆ, ನಾವು ಮಾಡ್ತಿರ್ತೇವೆ ಸರ್. ಇದು ಯಾರಿಲ್ಲಿ ಯಾವ ನೌಕರಿಗಳು ಸಿಗಂಗಿಲ್ಲ ಸರ್. ಸರ್ ಗೌರ್ಮೆಂಟ್ ನೌಕರಿ ಅಂದ್ರೆ ಕ್ಯಾಟಗರಿ ವೈಸ್ ಹೋದಿವಿ ಅಂದ್ರೆ ನಮಗೆ ಕ್ಯಾಟಗರಿ ವೈಸ್ ನಮಗೆ ಯಾವುದೂ ಜಾಬ್ ಸಿಕ್ಕಿಲ್ಲ ಸರ್. ಕ್ಯಾಟಗರಿ ವೈಸ್ ಅದಕ್ಕೆ ನಾವು ಪ್ರೈವೇಟ್ನಾಗೂ ಮಾಡ್ತೀನಿ ಸರ್. ಇವನ್ ಆದರೂ ನಾವು ಒಬ್ಬ ಪಿ ಟೀಚರ್ ಇದ್ದೀನಿ ಸರ್. ಪಿ ಟೀಚರ್ನ ವರ್ಕ್ ಮಾಡಿ ಸಾಯಂಕಾಲ 6 ಗಂಟೆಯಿಂದ ನೈಟ್ 11 ಗಂಟೆವರೆಗೂ ನಾವು ವರ್ಕ್ ಮಾಡ್ತೀನಿ. ಯಾಕಪ್ಪ ಅಂದ್ರೆ ನಮ್ಮ ಬೇಡಿಕೆಗಳು ನಮಗೆ ಏನದ, ನಮ್ಮ ಫ್ಯಾಮಿಲಿ ಪ್ರೆಷರ್ ಏನದ ಅದು ನಮಗೆ ಜಾಸ್ತಿ ಅವ ಸರ್. ನಾವು ಅದ್ರ ಥ್ರೂ ನಾವು ಇದನ್ನು ವರ್ಕ್ ಮಾಡ್ಲಿಕ್ಕೆ ಬಂದೀವಿ. ಈಗ ನಮಗೆ ನಾವು ಪೆಟ್ರೋಲ್ ಒಂದು ದಿನಕ್ಕೆ ನಾವು ಏನಿಲ್ಲ ಮಿನಿಮಮ್ ಒಂದು 200 to 300 ಪೆಟ್ರೋಲ್ ಹಾಕ್ತೀವಿ. ನಮಗೆ ಅಷ್ಟೇ ಅರ್ನಿಂಗ್ ಆಗಬೇಕಲ್ಲ. ನಮಗೆ ಅದೇ ಅರ್ನಿಂಗ್ ಆಗಿಲ್ಲಪ್ಪ ಅಂದ್ರೆ ನಾವು ಇದನ್ನು ಮಾಡಿ ಉಪಯೋಗ ಏನು? ನಮ್ಮ ಪೆಟ್ರೋಲ್ ಸುಡ್ದು ಅಲ್ಲ ಸರ್. ನಾವು ಅದು ಹೇಳಿಕತ್ತೀವಿ ಸರ್. ಅದನ್ನ ಬಿಟ್ಟು ನಮ್ದು ಏನು ಬೇರೆ ಇಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿ ಹುಡುಗರು ಮಾರ್ನಿಂಗ್ ಮುಂಜಾನೆ 8ರಿಂದ 4 ತನಕ ದುಡಿಯೋರಿದ್ದಾರೆ ರೀ. ಆಮೇಲೆ ಮನೆಗೆ ಹೋಗಿ 2 ತಾಸು ರೆಸ್ಟ್ ಮಾಡಿ ಮತ್ತೆ 6 ಗಂಟೆಯಿಂದ 11 ಗಂಟೆ ತನಕ ದುಡಿಯೋರಿದ್ದಾರೆ. ಅವ್ರಿಗೆ ಮೊದಲು 6 ತಿಂಗಳಿಂದ ಒಂದು ದಿನಕ್ಕೆ ಏನಿಲ್ಲ ಅಂದ್ರೂ 1200 ತನಕ ಅರ್ನಿಂಗ್ ಆಗ್ತೈತೆ ಸರ್. ಈ ಸದ್ದ ಪ್ರೆಸೆಂಟ್ ಸಿಚುವೇಶನ್ ನೋಡಿದರೆ 700ರಿಂದ 800 ರೂಪಾಯಿನೂ ಆಗ್ತಾ ಇಲ್ಲ ಸರ್ ಅರ್ನಿಂಗ್ ಅವ್ರದ್ದು. ಮೊದಲು ಆಗ್ತಿತ್ತು, ಈಗ ಯಾಕೆ ಆಗ್ತಾ ಇಲ್ಲ? ಮತ್ತು ಅವ್ರು ವಾರಕ್ಕೆ ಇನ್ಸೆಂಟಿವ್ ಕೊಡ್ತಿದ್ರು, ಈಗ ಇನ್ಸೆಂಟಿವ್ನು ತೆಗೆದುಬಿಟ್ಟಾರ್ರಿ. ಮೊದಲಿನ ಥರ ಇನ್ಸೆಂಟಿವ್ನು ಕೊಡಾಕತ್ತಿಲ್ಲ ರೀ. ಪ್ಲಸ್ ನಮ್ಮ ಬೇಡಿಕೆಗಳು ಏನದಾವು ನಾವು ಮ್ಯಾನೇಜರ್ ಮುಂದೆ ಇಟ್ವಿ. ಮ್ಯಾನೇಜರ್ ಮುಂದೆ ಇಟ್ಟ ತಕ್ಷಣ ಅವ್ರ ಗ್ರೂಪಿಗೆ ಮೆಸೇಜ್ ಹಾಕಿದ್ದಾರೆ, ರಿಸೈನ್ ಲೆಟ್ರು ಹಾಕಿದ್ದಾರೆ. ನಮ್ದು ಇದೆ, ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಮೌಂಟ್ ಸರಿಯಾಗಿ ಕೊಡ್ರಿ ಅಂತ ನಾವು ಇಟ್ವಿ. ಅದ್ರ ಮ್ಯಾಗ ಅವ್ರು ಹೊಸ ಐಡಿ ಯಾರು ಲಾಗಿನ್ ಹಾಕಲ್ಲ ಅವ್ರಿಗೆ ಕೊಡ್ತಿದ್ದಾರೆ. ಹಳಿ ರೈಡರ್ಸ್ಗಳೆಲ್ಲ ಹಾಗೆ ವೇಸ್ಟ್ ಆಗ್ಲಿಕ್ಕತ್ತಾರ ರೀ. ನಮ್ದು ಏನು ಪ್ರಾಫಿಟ್ ಆಗ್ತಾ ಇಲ್ಲ. ಅವ್ರಿಗೆ ಅದಾವ್ರಿ. ನಾವೇನು ಹೇಳಿಕತ್ತೀವಿ, ಈಗ ನಾವು ಇಷ್ಟು ಝೋನ್ದಾಗ ಇಷ್ಟು ಜನ ಇದೇವ್ರಿ, ಏನ ಇಷ್ಟು ಜನ ಇದಾರಲ್ಲ, ನಮ್ಮದು ಅವ್ರಿಗೆ ನೋಡ್ಕೋರಿ ಇವ್ರಿಗೆ ನೋಡ್ಕೋರಿ. ಹೊಸದಾಗ ಅವ್ರಿಗೆ ಬಂದಾರ ಅವ್ರಿಗೆ ಕೊಡೋಕೆ ಬರೋದು ನಾನು ಹೇಳ್ತಿಲ್ಲ. ಇಬ್ಬರಿಗೂ ನ್ಯಾಯ ಸಿಗಬೇಕು, ಇಬ್ಬರಿಗೂ ನ್ಯಾಯ ಒಂದೇ ಇರಬೇಕು. ಅವ್ರಿಗೆ ಎಷ್ಟು ಕೊಡ್ತಿರಲ್ಲ ನಮ್ಗೂ ಅಮೌಂಟ್ ಕೊಡ್ರಿ, ನಮ್ದು ಏನಾದ್ರು ಕೊಡ್ತಿರಲ್ಲ ಅಮೌಂಟ್ ಅವ್ರಿಗೂ ಕೊಡ್ರಿ, ಇಬ್ಬರಿಗೂ ಸೇಮ್ ಕೊಡ್ಬೇಕು ಅಷ್ಟೇ. ಹಿಂದೆ ಮುಂದೆ ಮಾಡಂಗಿಲ್ಲ. ನಾವು ಅಂದ್ಮ್ಯಾಗ ಅದು ರಿಸೈನ್ ಲೆಟ್ರ್ ಕಳಿಸಿದ್ದಾರೆ ಅವರು. ಇದ್ರೊಳಗೆ ನಿಮ್ಮದು ಯಾರಿಗೆ ತೊಂದರೆ ಆಗ್ತದೆ ಅದನ್ನು ಅದ್ರಾಗ ನೇಮ್ ಮಾಡಿರಿ, ನಿಮ್ಮ ಐಡಿ ಟರ್ಮಿನೇಟ್ ಮಾಡಿಬಿಡ್ತೀವಿ. ಹೇಳುವುದೊಂದು ಮಾಡುವುದೊಂದು. ಸರ್ ಡಿಮಾಂಡ್ ಏನೂ ಇಲ್ಲ ಸರ್. ಈ ಸರ್ ಪ್ರೆಸೆಂಟ್ ನಮ್ಗೆ ಪರ್ ಕಿಲೋಮೀಟ್ರ್ 10 ರೂಪೀಸ್ ನಮಗೆ ಕೊಡ್ಬೇಕು. ನಮ್ಮ ಲೈಫ್ನ ನಾವು ನಮ್ಮ ರಿಸ್ಕ್ ಮ್ಯಾಗ ಹಾಕೊಂಡು ನಾವು ಜಾಬ್ ಮಾಡ್ತೀವಿ ಸರ್. ಇಲ್ಲಿ ಅದಕ್ಕೆ ನಮ್ಗೆ ಏನೋ ಅವರು ವ್ಯಾಲ್ಯೂ ಕೊಡ್ಲಿಕ್ಕತ್ತಿಲ್ಲ ಸರ್. ಏನೋ ಅಶೆಂಟ್ ಆಯ್ತು ಅಂದ್ರೆ ಏನೋ ಕಂಪ್ನಿದು ಏನೋ ಇನ್ಸೂರೆನ್ಸ್ ಕ್ಲೇಮ್ ಮಾಡ್ತಾರೆ. ಸೊ ಫ್ಯಾಮಿಲಿ ಏನು ಕೊಡ್ತಾ ಇಲ್ಲ ಅವರು. ನೀವು ಈಗ ನಾನು ಝೊಮ್ಯಾಟೊ ರೈಡರು, ಸೊ ನನಗೆ ಏನಾಯ್ತು ಅಂದ್ರೆ ಅದ್ರದ್ದು ಇನ್ಸೂರೆನ್ಸ್ ಏನಿರ್ತದೆ ಇನ್ಸೂರೆನ್ಸ್ ಕ್ಲೇಮ್ ಮಾಡ್ತಾರೆ. ಕಂಪ್ನಿಯಿಂದ ಏನೂ ಇಲ್ಲ ಸರ್, ಏನೂ ಇಲ್ಲ ಸರ್. ಅದನ್ನೇ ನಾವು ಹೇಳ್ತಾ ಇರೋದು. ನಮ್ದು ಇದು ಪ್ರಾಬ್ಲಮ್ ಇದೆ, ನಮ್ದು ಇದು ಸಾಲ್ವ್ ಮಾಡಿ ಅಂದ ತಕ್ಷಣ ಅವ್ರು ಡೈರೆಕ್ಟಾಗಿ ಹೇಳ್ಬಿಡ್ತಾರೆ, ನೀವು ಮಾಡೋ ಆಸೆ ಇತ್ತು ಮಾಡಿರಿ, ನಾನು ನಿಮ್ಮ ಮನೆಗೆ ಬಂದು ಬಾಪ ಕೆಲಸ ಮಾಡು ಅಂತ ನಾನು ಕರೆದಿಲ್ಲ. ನಿಮಗೆ ಮಾಡಂಗಿತ್ತು ಮಾಡಿರಿ, ಇಲ್ಲಾನು ಬಿಟ್ಟುಬಿಡ್ರಿ, ಡೈರೆಕ್ಟಾಗಿ ಹೇಳ್ತಾರೆ. ನಮ್ಮದು ಹೆಂಗವ್ರಿಗೆ ಈಗ ರೈಡರ್ಸ್ ಇಲ್ಲ ಅಂದಮೇಲೆ ಆರ್ಡರ್ಸ್ ಬರಂಗಿಲ್ಲ. ಹೊಸ ರೈಡರ್ ಮಾಡಕತ್ತಲ್ಲ, ಹೊಸ ರೈಡರ್ ಬರಲಿ ಹಳಿ ರೈಡರ್ ಬರಲಿ, ಅವ್ರಿಗೆ ನಾವು ಮಾಡ್ಲಾರ್ದವ್ರಿಗೆ ನಾವು ಅವ್ರಿಗೆ ಹಿಡಿದು ಅವ್ರ ಆರ್ಡರ್ ಕ್ಯಾನ್ಸಲ್ ಮಾಡಿಸಿ, ಆರ್ಡರ್ ಟ್ರಾನ್ಸ್ಫರ್ ಹೊಡಿಸಿ, ಮತ್ತೆ ಯಾವ ಬರ್ತಾನೆ ಅವನಿಗೆ ಹಿಡಿದು ಬಂದ್ ಮಾಡಿಸ್ತೀವಿ. ಟೋಟಲ್ ಬಂದ್ ಮಾಡಿಸ್ತೀವಿ ಸರ್. ಅದು ಯಾರ್ಯಾಕೆ ಬರಲಿ ಸರ್, ಹೊಸದವ ಇರಲಿ ಹಳಿದವ ಇರಲಿ, ಟೋಟಲ್ ಬಂದ್. ಏನಿಲ್ಲ ಸರ್, ಕೊಡಬೇಕು. ಇನ್ನ ಕೊಟ್ಟಿಲ್ಲ, ಕೊಡ್ಬೇಕು ಸರ್. ಇನ್ನು ಮುಂದೆ ಕೊಡ್ತೀವಿ ಸರ್, ಇನ್ನು ಮುಂದೆ ಕೊಡ್ತೀವಿ ಸರ್. ಡಿ ಸಿ ಅವರಿಗೂ ಮನವಿ ಕೊಡ್ತೀವಿ ಸರ್. ಇವಾಗ ಹೆಂಗದ ಅಂದ್ರೆ ಈಗ ಇವತ್ತು ಕ್ರಿಸ್ಮಸ್, ನಾಳೆ ಜನವರಿ 1, 31 ಜನವರಿ 1 ಇವೇನು ಹಬ್ಬ ಹರಿದಿನಗಳು ಇರ್ತಾವಲ್ಲ, ಅವಾಗ ಏನು ಅಮೌಂಟ್ ಕೊಡ್ತಿರಲ್ಲ ಅದೇ ಅಮೌಂಟ್ ಅದೇ ಸೇಮ್ನು ಕೊಡ್ರಲ್ಲ. ನಾರ್ಮಲ್ ಟೈಮಿನೂ ಅದೇ ಅಮೌಂಟ್ ಕೊಡ್ರಿ.
ರಿಕ್ವೆಸ್ಟ್ ಮಾಡ್ಕೋತೀವಿ ಸರ್. ಏನಪ್ಪ ಅಂದ್ರೆ ಅವರು ಝೊಮ್ಯಾಟೊ ಕಂಪ್ನಿದವ್ರಿಗೆ ಮೇಲ್ ಹಾಕ್ಲಿ, ಇಲ್ಲ ನಮ್ಗೆ ಹಿಂಗೆ ಪ್ರಾಬ್ಲಮ್ ಆಗ್ಲಿಕ್ಕತ್ತದ, ನೀವು ಝೊಮ್ಯಾಟೊ ರೈಡರ್ಸ್ಗಳದ್ದು ಏನು ಬೇಡಿಕೆ ಅವ ಅದನ್ನ ಆದಷ್ಟು ಬೇಗ ನೀವು ಈಡೇರಿಸಿ ಇದನ್ನ ಮತ್ತೆ ರೈಡರ್ಸ್ಗಳು ಮತ್ತೆ ವಾಪಸ್ ಡ್ಯೂಟಿಗೆ ಬರಲಿ ಅಂತೇಳಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂತ ನಾ ಅವ್ರಿಗೆ ಹೇಳ್ತೀನಿ. ಹುಡುಗರಿಂದ ಹಿಡಿದು ಏಜ್ ಆದವ್ರ ತನಕ ಹಾಕ್ತಾರೆ ಸರ್. ಹುಡುಗರಿಂದ ಹಿಡಿದು ಏಜ್ ಆದವ್ರ ತನಕ ಹಾಕ್ತಾರೆ. ಆಗಬಾರ್ದಂತಾನೆ ಆಲ್ರೆಡಿ ಯಾರಿಗೂ ತೊಂದರೆ ಆಗಬಾರ್ದಂತಾನೆ ಆಲ್ರೆಡಿ ನಾವು ಮೊದಲೇ ಇಂಟಿಮೇಷನ್ ಕೊಟ್ಟಿವಿ. ಅದಕ್ಕೆ ಅವರು ರೆಸ್ಪಾನ್ಸ್ ಮಾಡಬೇಕಾಗಿತ್ತು, ಮಾಡ್ತಾ ಇಲ್ಲ. ನಾನೀಗ 5 ವರ್ಷದಿಂದ ಮಾಡತ್ತೀನಿ ನಾನು ಝೊಮ್ಯಾಟೊ. ಅದೇ ರೇಟ್ನಾಗ ನಾನು ದುಡಿ ಅಂದ್ರೆ ಎಷ್ಟಂತ ದುಡಿತಾರೆ ರೀ. ಖರ್ಚು ಹೆಚ್ಚಾಗ್ತಾ ಇದೆ, ಕಡಿಮೆ. ನಾವು ಸಾಲ ಬೇರೆ ಕಡೆ ಸಾಲ ಮಾಡಿ ಡ್ಯೂಟಿ ಮಾಡ್ತಾ ಇದ್ವಿ, ಮತ್ತು ಅದು ಕಟ್ಟಬೇಕಲ್ಲ. ಕಟ್ಟಿಲ್ಲ ಅಂದ್ರೆ ಮತ್ತೆ ಅವರು ಮನೆಗೆ ಬರ್ತಾರೆ. ನಾವು ಇವ್ರಿಗೆ ಹೇಳಿದ್ರೆ ನೀವು ಏನು ಮಾಡ್ತೀರಿ, ಹಿಂಗೆ ಕೇಳ್ತಾರೆ. ಮಾಡೋದಿರಿ ಮಾಡ್ರಿಲ್ಲ, ನಿಮ್ಗೆ ಎಲ್ಲಿ ಚೆನ್ನಾಗಾಗುತ್ತೆ ಅಲ್ಲಿ ಹೋಗ್ರಿ ಅಂತಾರೆ. ಇಷ್ಟ ಎಲ್ಲ ಕಷ್ಟ ಇದ್ರು ನಾವು ಮಾಡ್ತಾಯಿದ್ವಿ. ಈ ಬೆಳಿಗ್ಗೆ 7 ಗಂಟೆ ಬಂದರು ರಾತ್ರಿ 11-11:30 ತನಕ ಮಾಡಿದ್ರು ಅದಕ್ಕೆ ಏನಾರು ಒಂದು ಆಗ್ಬೇಕಲ್ಲ, ಬೆಲೆ ಆಗಬೇಕು. ಬೆಲೆ ಇಲ್ಲ ಅಂದಮೇಲೆ ನಮ್ಗೆ ಏನು ಉಪಯೋಗ ಮಾಡಿ. ಕಂಪ್ನಿ ಬೆಳಿತಾ ಸೈಯದ್ ಜೋಯಬ್ ಖಾದ್ರಿ, ಕಂಪ್ನಿ ರಾಹುಲ್, ಪವನ್ ಅಂತ ಹೇಳಿ ಸರ್, ಶಿವಶಂಕರ್ ಕುಂಬಾರ್, ಪ್ರದೀಪ್ ಅಂತ. ಮತ್ತು ಇನ್ನೊಂದು ಏನಂತ ಸರ್, ಇಷ್ಟು ಚಳಿ ಅದ, ನಿಮಗೂ ಗೊತ್ತೇ ಅದ, ನಾವು ಹೇಳೋದು ಬೇಕಾಗಿಲ್ಲ ನಿಮಗೂ ಗೊತ್ತದ ಚಳಿ ಎಷ್ಟು ಅದ ಅಂತೇಳಿ. ಮಾರ್ನಿಂಗ್ ಆಗಲಿ ಈವ್ನಿಂಗ್ ಆಗಲಿ ನೈಟ್ ಆಗಲಿ ಎಷ್ಟು ಚಳಿ ಅದ ಅನ್ನೋದು ನಿಮಗೂ ಗೊತ್ತದ. ಆ ಚಳಿ ಒಳಗೆ ನಮ್ಮ ಇಷ್ಟೆಲ್ಲ ಝೊಮ್ಯಾಟೊ ರೈಡರ್ಸ್ ಬಂದು ಡ್ಯೂಟಿ ಮಾಡ್ಲಿಕ್ಕತ್ತಾರ ಅಂದಮೇಲೆ ಅವ್ರಿಗೆ ಒಂದೇನು ಎಕ್ಸ್ಟ್ರಾ ಇನ್ಸೆಂಟಿವ್ ಇಲ್ಲ ಸರ್. ಯಾರಿಗೆ ಅಟ್ಲೀಸ್ಟ್ ಒಂದು 100 ರೂಪೀಸ್ ನಾವು ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿದ್ರು ನಮ್ಮ ಝೊಮ್ಯಾಟೊ ರೈಡರ್ಸ್ ಎಲ್ಲರೂ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಸರ್. ನಮಗೆ ಅದೂ ಇಲ್ಲ. ರಾತ್ರಿ ನೀವು 12 ತನಕ ಮಾಡಿರಿ, ನೀವು ರಾತ್ರಿ ಅಂದ್ರೆ ನಿಮಗೆ 100 ರೂಪೀಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಕರೆಕ್ಟ್ ಅದಲ್ಲಪ್ಪ ಎಲ್ಲರೂ? ಹಾಂ, ಯಾಕೆ ಇಷ್ಟು ಮಾಡ್ಲಿಕ್ಕತ್ತೀವಿ ಅಂದಮೇಲೆ ನಮಗೆ ಏನರ ಒಂದು ಬೇಕಲ್ಲ ಸರ್. ನಾವು ಮನೆಯಿಂದ ಬರೋದಾಗ 5-6 ಟಿ ಶರ್ಟ್ ಹಾಕೊಂಡು ಮ್ಯಾಲೆ ಸ್ವೆಟರ್ ಹಾಕೊಂಡು ಎಲ್ಲ ಮಾಡ್ಕೊಂಡು ಬಂದು ನಾವು ಬೇರೆಯವ್ರಿಗೆ ಪಾಪ ಕಷ್ಟ ಆಗಬಾರ್ದು, ತೊಂದರೆ ಆಗಬಾರ್ದು ಅಂತೇಳಿ ನಾವು ಇಷ್ಟೆಲ್ಲ ಮಾಡ್ಲಿಕ್ಕತ್ತೀವಿ ಅಂದಮೇಲೆ ನಮ್ಮ ಕಷ್ಟನೂ ಕಂಪ್ನಿದವ್ರು ಅರ್ಥ ಮಾಡ್ಕೋಬೇಕಲ್ಲ. ಅದನ್ನ ಅವ್ರು ಮಾಡ್ಕೊಳಿಕ್ಕೆ ತಯಾರಿಲ್ಲ. ಇಲ್ಲಿ ಯಾರಿದ್ದಾರೆ? ಯಾರೂ ಇಲ್ಲ ಸರ್, ಓನರ್ ಇಲ್ಲ. ಬರೀ ಒಬ್ರು ಮ್ಯಾನೇಜರ್ ಇದ್ದಾರೆ ಅಷ್ಟೇ ರೀ. ಓನರ್ ಹೆಸರು ನಮ್ಗೆ ಏನೂ ಐಡಿಯಾ ಇಲ್ಲ ಸರ್, ಅದು ಏನೂ ಐಡಿಯಾ ಇಲ್ಲ ಸರ್. ದೀಪೇಂದ್ರ ಗೋಯಲ್ ಓನರ್ ಕಂಪ್ನಿ. ದೀಪೇಂದ್ರ ಗೋಯಲ್ CEO. ದೀಪೇಂದ್ರ ಗೋಯಲ್ CEO, ಝೊಮ್ಯಾಟೊ CEO. ಹಾಂ ಸರ್, ಮನಿ ಏನಿಲ್ಲ ಸರ್, ನಮ್ಮ ಅಮೌಂಟ್ ಜಾಸ್ತಿ ಮಾಡ್ರಿ ಅಂತ ನಾವು ಮನಿ ಮಾಡ್ಕೋತೀವಿ ಸರ್ ಅವ್ರಿಗೆ ಅಷ್ಟೇ. ಬರ್ತಾ ಇಲ್ಲ सर, हमारा जो अमाउंट अभी प्रेजेंट 7.5 रुपीज़ आप दे रहे हैं सर सीओ सर. सीओ सर, अभी जो प्रेजेंट आप हम लोगों को जो 7.5 रुपीज़ दे रहे हैं पर किलोमीटर, हम लोगों का डिमांड इतना ही है कि पर किलोमीटर हमको 10 रुपीज़ प्रोवाइड कीजिए करके हम बोलने के लिए इंटरेस्ट रखता हूँ सर.